ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ಎಲ್ರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಸೊ ತುಂಬ ದಿನದಿಂದ ನಾನು ಕುರ್ತಾಗಳನ್ನ ಪರ್ಚೇಸ್ ಮಾಡಿ ಸೊ ಇಟ್ಟಿದ್ದೆ ಆನ್ಲೈನಲ್ಲಿ. ಸೊ ಅದ್ರದ್ದು ರಿವ್ಯೂನ ಮಾಡೋಣ, ರಿವ್ಯೂ ವಿಡಿಯೋ ಮಾಡೋಣ ಅಂತ ಹೇಳಿ ಆಲ್ರೆಡಿ 1 ವೀಕ್ ಬ್ಯಾಕ್ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ. ಸೊ ಅದು ಸ್ವಲ್ಪ ಸರಿಯಾಗಿ ಬಂದಿಲ್ಲದೆ ಇರೋ ಕಾರಣ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಮಾಡ್ತಾಯಿದ್ದೀನಿ. ಸೊ ನಾನು ಪಾರ್ಸಲ್ ಎಲ್ಲ ನಂದು ಕುರ್ತಾ ಸೆಟ್ದು ಪಾರ್ಸಲ್ ಎಲ್ಲ ಆಲ್ರೆಡಿ ಓಪನ್ ಮಾಡಿ ಆ್ಯಂಡ್ ಎಲ್ಲ ವೇರ್ ಮಾಡೆಲ್ಲ ನೋಡಿದೆ. ಅದು ನಾನು ಆಲ್ರೆಡಿ ಇದು ಕುರ್ತಾ ಕಲೆಕ್ಷನ್ದು ಲಾಗ್ ಮಾಡಿದ್ನಲ್ಲ, ಸೊ ಓಪನ್ ಎಲ್ಲ ಮಾಡಿಬಿಟ್ಟಿದ್ದೀನಿ. ಬಟ್ ಅದು ವಿಡಿಯೋ ಸರಿಯಾಗಿ ಬಂದಿಲ್ಲ ಅಂತೇಳಿ ಡಿಲೀಟ್ ಮಾಡಿ ಆ್ಯಂಡ್ ಮತ್ತೆ 1 ವೀಕ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಸೊ ನನ್ನ ಕಲೆಕ್ಷನ್ಗಳಲ್ಲಿ ಸೊ ಮೊದಲನೇ ಡ್ರೆಸ್ಸು ನೋಡಿದ್ದೇನೆ. ಸೊ ನಾನು ಆಲ್ರೆಡಿ ಹಾಕೋಬಿಟ್ಟಿದ್ದೀನಿ. ಸೊ ಇವತ್ತು ಪೂಜೆ ಇತ್ತಲ್ಲ, ಸೊ ಹಾಗಾಗಿ ಕುರ್ತಾ ಹಾಕ್ಕೊಂಡೆ. ಇವತ್ತು ಹೆಂಗಿದ್ರು ಲಾಗ್ ಮಾಡ್ತೀನಿ ಅಂತ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಕುರ್ತಾ ಕಲೆಕ್ಷನ್ಸ್ದು. ಸೊ ಅದಕ್ಕೆ ವೇರ್ ಮಾಡೋಣ ಅಂತ ಮಾಡಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ 1 ಕಲೆಕ್ಷನ್ಸು. ಸೊ ನಾನು ಎಲ್ಲದ್ರದ್ದು ಲಿಂಕ್ನ ಬಯೋದಲ್ಲಿ ಹಾಕಿರ್ತೀನಿ ಆ್ಯಂಡ್ ಪಿಕ್ಚರ್ಸ್ನ ಸೈಡಲ್ಲಿ ಪಿಕ್ಚರ್ ಹಾಕಿರ್ತೀನಿ. ಸೊ ಇದ್ರದ್ದು ಸೊ ನೋಡಿ. ಸೊ ಸ್ಟಾರ್ಟ್ ಮಾಡೋಣ ಇವಾಗ ಕುರ್ತಾ ಕಲೆಕ್ಷನ್ಸು. ಸೊ ಇದು ಫಸ್ಟ್ 1 ಅಂತ ಹೇಳ್ಬೋದು. ಸೊ ಇದು ಸಿಂಪಲ್ ಕುರ್ತಾ, ಕಾಟನ್ದು ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಪ್ಯಾಂಟ್ ಕೂಡ ಇದೆ ಆ್ಯಂಡ್ ದುಪ್ಪಟ್ಟ ಇಲ್ಲ ಇದಕ್ಕೆ. ಸೊ ಜಸ್ಟ್ ಪ್ಯಾಂಟ್ ಮಾತ್ರ ಕೊಟ್ಟಿರೋದು. ಇದು ಸೈಜ್ ಬಂದು XS ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿರೋದು. ಎಷ್ಟು ನನಗೆ ಲೂಸ್ ಆಗುತ್ತೆ, ಸೊ ಹಾಗಾಗಿ XS ಬುಕ್ ಮಾಡಿದೆ. ಆದರೂ ಕೂಡ ಇದು ಫಿಟ್ ಇಲ್ಲ, ಇದು ಸ್ವಲ್ಪ ನೋಡಿ ಲೂಸ್ ಇದೆ. ಸೊ ಆ್ಯಂಡ್ ವಿ ಶೇಪ್ ಬಂದಿದೆ. ಸೊ ವಿ ಶೇಪ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ನಾನು ತರಿಸಿರೋ ಎಲ್ಲ ಕುರ್ತಾಗಳು ಕೂಡ ವಿ ಶೇಪ್ ಇದೆ. ಸೊ ಬಂದಮೇಲೆ ನಾನು ನೋಡ್ತಾ ಇದ್ದೀನಿ. ಸೊ ಓಕೆ, ವಿ ಶೇಪ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತ. ಸೊ ಇದು ಆ್ಯಂಡ್ ದುಪ್ಪಟ್ಟ ಎಲ್ಲ. ಸೊ ಇದ್ರ ಪ್ರೈಸ್ ನಾನು ಹೇಳಿ. ಸೊ ಇದ್ರ ಪ್ರೈಸ್ ಬಂದು ನಾನು ಪೇ ಮಾಡಿರೋದು 235 ನಾನು ಪೇ ಮಾಡಿರೋದು ಈ ಕುರ್ತಾಗೆ. ಸೊ ಇದು ಆ್ಯಕ್ಚುಲಿ ಆಫರ್ ಇತ್ತು ಮೀಶೋದಲ್ಲಿ, ಏನೋ 80% ಆಫರ್ ಇತ್ತು. ಸೊ ಆ ಟೈಮಲ್ಲಿ ನಾನು ಬುಕ್ ಮಾಡಿರೋದು. ಸೊ ಇವಾಗ ಇದ್ರ ಪ್ರೈಸ್ ಬಂದು 300 ಆಗಿದೆ XSಗೆನೆ. ಆ್ಯಂಡ್ S, M, L ಇದಕ್ಕೆಲ್ಲ ಸೈಜು ವೇರಿಯೇಷನ್ ಆಗುತ್ತೆ. ಒಂದೊಂದು ಸೈಜ್ಗೆ ಒಂದೊಂದು ಅಮೌಂಟ್ ಇದೆ. ಸೊ ನಾನು ಪೇ ಮಾಡಿರೋದು 235 ಅಷ್ಟೇ. ಆ್ಯಂಡ್ ಇವಾಗ 300 ಆಗಿದೆ. ಸೊ ನೆಕ್ಸ್ಟ್ ಡ್ರೆಸ್ ತೋರಿಸ್ತೀನಿ ನಾನು ನಿಮಗೆ. ಸೊ ನೆಕ್ಸ್ಟ್ ಡ್ರೆಸ್ ಇದು ನಾನು ಆಲ್ರೆಡಿ ಹೇಳಿದೆ, ಆಲ್ರೆಡಿ ಎಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ ಅಂತ. ಸೊ ಹಾಗಾಗಿ ಇದು ಮತ್ತು ಈ ಡ್ರೆಸ್ಸು ಎರಡು ಕೂಡ ಸ್ವಲ್ಪ ಸಿಮಿಲರ್ ಇದೆ. ಆ್ಯಂಡ್ ಇವಾಗ ನಾನು ತೋರಿಸೋ ಡ್ರೆಸ್ ಎಲ್ಲ ಸ್ವಲ್ಪ ಕಾಟನ್ ಟೈಪು ಆ್ಯಂಡ್ ಆಫೀಸ್ ವೇರ್ ಅಂತ ಅಂದ್ಕೊಳ್ಳಿ. ಆಫೀಸ್ಗೆ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಆ್ಯಂಡ್ ಇದು ಅಷ್ಟೇ. ಸೊ ಇದನ್ನು ಕೂಡ ನಾನು XS ಆರ್ಡ್ರ್ ಮಾಡಿರೋದು. ಸೊ ನಾನು ಇದನ್ನು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ಸೆಕೆಂಡ್ ಔಟ್ಫಿಟ್ಟು. ಆ್ಯಂಡ್ ಹೇಳಿದೆ ಅಲ್ವಾ, ಸೊ ಇದು ಕೂಡ ವಿ ಶೇಪೇ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ವಿ ಶೇಪೇ ಬುಕ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಸೇಮ್ ಮೆಟೀರಿಯಲ್, ಅದು ಇದು ಎರಡು ಕೂಡ ಸೇಮ್ ಮೆಟೀರಿಯಲ್. ಆ್ಯಂಡ್ ಪ್ರೈಸ್ ಹೇಳ್ತೀನಿ. ಇದ್ರ ಪ್ರೈಸ್ ಬಂದು 286 ಇದೆ, 286. ಆ್ಯಂಡ್ ಇದು ಕೂಡ ನಾನು XS ಆರ್ಡ್ರ್ ಮಾಡಿರೋದು 286 ಇದೆ. ಆ್ಯಂಡ್ SM L ಅದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇದೆ ರೇಟು. ಆ ಥರ ಸೈಜ್ ಮೇಲೆ ಪೇ ಮಾಡಿಸ್ಕೋತಾರೆ. ಇದು ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಕೂಡ ಸಿಕ್ಕಿರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. ಪ್ರೈಸ್ ನಾವೇನು ಪೇ ಮಾಡಿದ್ದೀವಿ ಅದಕ್ಕೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಅದು ಆ್ಯಂಡ್ ಇದು ಎರಡು ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕಾಟನ್ ಮೆಟೀರಿಯಲ್ಲು, ಇವಾಗ ಈಗ ಸಮ್ಮರ್ ಸೀಸನ್ಗೆ ಬೆಸ್ಟ್ ಕುರ್ತಾ ಸೆಟ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಲೂಸ್ ಇದೆ. ಸೊ ಇದು ಕೂಡ ಸ್ಟಿಚ್ ಮಾಡಿಸ್ಬೇಕು. ಸೊ ಎರಡು ಕೂಡ ತುಂಬ ಇಷ್ಟ ಆಯಿತು. ಪ್ರೈಸ್ಗೆ ವರ್ತಿದೆ ಅಂತ ಹೇಳ್ಬೋದು. ಎರಡಕ್ಕೂ ಕೂಡ 10 ಔಟ್ ಆಫ್ 10 ಕೊಡ್ತೀನಿ ನಾನು. ಬಿಕಾಸ್ ಪ್ರೈಸ್ಗೆ ನಾವೇನು ಪೇ ಮಾಡಿದ್ದೀವಿ ಅದಕ್ಕೆ ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಔಟ್ಫಿಟ್ಗೆ ಹೋಗೋಣ. ತರಿಸಿರೋ ಅಷ್ಟರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಕುರ್ತಾ ಸೆಟ್ ಅಂತ ಹೇಳ್ಬೋದು. ಸೊ ಕಲರ್ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ. ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ಇದೇನೆ. ಇದನ್ನು ತುಂಬ ಇಷ್ಟಪಟ್ಟು ತರಿಸ್ಕೊಂಡಿದ್ದೇನೆ. ಬಿಕಾಸ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು, ಸೊ ಇದು ಕೂಡ XS ನಾನು ಬುಕ್ ಮಾಡಿದ್ದು 319 ಇದೆ, 319 ಇದೆ XSಗೆ. ಆ್ಯಂಡ್ XSಗಿದೆ ಆ್ಯಂಡ್ XXS ಕೂಡ ಇದೆ. ಆ್ಯಂಡ್ SLM ಎಲ್ಲ ಇದೆ. ಎಲ್ಲದಕ್ಕೂ ಕೂಡ ಪ್ರೈಸು ವೇರಿಯೇಷನ್ ಆಗುತ್ತೆ. ಆ್ಯಂಡ್ ನಾನು ಕೊಟ್ಟಿರೋದು ಇದಕ್ಕೆ 219. ಇವಾಗ ಸ್ವಲ್ಪ XSಗೆ ಪ್ರೈಸ್ ಜಾಸ್ತಿನೇ ಆಗಿದೆ. ಆ್ಯಂಡ್ ನೆಕ್ ಕೂಡ ವಿ ಶೇಪೇ ಇದೆ. ಸೊ ಪ್ಯಾಂಟ್ ಬಂದು ವೈಟ್ ಕಲರ್ ಪ್ಯಾಂಟ್ ಇದೆ ಇದಕ್ಕೆ. ಸೊ ನೋಡ್ತಾ ಇದ್ದೀರಾ. ಆ್ಯಂಡ್ ಕುರ್ತಾ ಅಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು. ಸೊ ನನಗೆ ಇದರ ಪೀಚ್ ಕಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತರಿಸ್ಕೊಂಡೆ. ಆ್ಯಂಡ್ ಬರ್ತಿದೆ ಅಂತ ಹೇಳ್ಬೋದು. ಇದಕ್ಕಂತೂ 10 ಔಟ್ ಆಫ್ 10 ಕೊಡ್ತೀನಿ ನಾನು. ಬಿಕಾಸ್ ಇದನ್ನು ತುಂಬ ಎಕ್ಸ್ಪೆಕ್ಟ್ ಮಾಡಿ ತರಿಸ್ಕೊಂಡಿದ್ದೆ. ಸೊ ಸ್ವಲ್ಪ ಭಯ ಇತ್ತು ಯಾವ ಥರ ಬರುತ್ತೋ ಅಂತ.
ಬಟ್ ನನಗೆ ಯಾವ ಥರ ಅಂದ್ಕೊಂಡಿದ್ದೆ ಅದೇ ಥರ ಬಂತು. ಸೊ ವರ್ತ್ ಇದೆ, ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಔಟ್ಫಿಟ್ಗೆ ಹೋಗೋಣ. ಒಂದು ಇದು ಬ್ಲ್ಯಾಕು. ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ತರಿಸ್ಕೋಬೇಕಂತ ಅನ್ಕೋತಾ ಇದ್ದೆ. ಸೊ ಫೈನಲಿ ತರಿಸ್ಕೊಂಡಿದ್ದೀನಿ. ಸೊ ಗೈಸ್ ನೆಕ್ಸ್ಟ್ ಔಟ್ಫಿಟ್ ಬಂದು ಈ ಥರ ಇದೆ. ಸೊ ಬ್ಲ್ಯಾಕು ನನ್ನ ಫೇವ್ರೇಟ್ ಕಲರ್. ಸೊ ಇದ್ರದ್ದು ಪ್ರೈಸ್ ಬಂದು 440, 440 ಇದೆ. ಇದು ಬಂದು ಎಸ್ಸೇ ಬುಕ್ ಮಾಡಿದೆ ನಾನು. ಸೊ ಹಾಗಾಗಿ ಸ್ವಲ್ಪ ನೋಡಿ ಸ್ವಲ್ಪ ಲೂಸ್ ಇದೆ. ಸೊ ಸ್ಟಿಚ್ ಮಾಡಿಸ್ಬೇಕು. ಸೊ ಅದರ್ವೈಸ್ ಓಕೆ, ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಏನಂದರೆ ಇದು ಪ್ರತಿ ಸಲ ನಾವು ಹಾಕೋಬೇಕಂದ್ರೆ ಐರನ್ ಮಾಡಿ ಹಾಕೋಬೇಕಾಗತ್ತೆ. ಸೊ ಕಾಟನ್ ನಾವು ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ ಸೊ ಹಾಗೆ ಐರನ್ ಮಾಡೋಕ್ಕೂ ಕೂಡ ರೆಡಿ ಇರಬೇಕಂತಲೇ ಹೇಳ್ಬೋದು. ಸೊ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ. ಪಾಕೆಟ್ಸ್ ಕೂಡ ಕೊಟ್ಟಿದ್ದಾರೆ ಎರಡು ಕಡೆನೂ ಕೂಡ ಪಾಕೆಟ್ಸ್ ಇದೆ. ಆ್ಯಂಡ್ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಇದೆ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಓಪನ್ ಇಲ್ಲ. ಆ್ಯಂಡ್ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಇದೆ. ಸೊ ನೀಟಾಗಿ ಐರನ್ ಮಾಡಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೂ ಕೂಡ 10 out of 10 ಕೊಡ್ತೀನಿ. ಬಿಕಾಸ್ ಸ್ವಲ್ಪ ಭಯ ಇತ್ತು ಇದರ ಮೇಲೆ, ಈ ಡ್ರೆಸ್ ಮೇಲೆ ಹೆಂಗೆ ಬರುತ್ತೋ ಏನು ಅಂತ. ಬಟ್ ಓಕೆ, ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಔಟ್ಫಿಟ್ಗೆ ಹೋಗೋಣ. ಇದುವರೆಗೂ ಹಾಕೊಂಡಿದ್ದಿಲ್ಲ ಆಲ್ಮೋಸ್ಟ್ 4 ಡ್ರೆಸ್ಸು ಕೂಡ ಕಾಟನ್ ಡ್ರೆಸ್ಸು ನಾನು ತೋರಿಸಿದ್ದು ನಿಮಗೆ. ಸೊ ಇನ್ನೂ 2 ಇದೆ. ಸೊ ಇದು ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುವಂಥ ಕುರ್ತಾ ತೋರಿಸ್ತೀನಿ. ಇನ್ನೂ 4 ಗ್ರ್ಯಾಂಡ್ ಕುರ್ತಾ ಸೆಟ್ಗಳಿದೆ. ಸೊ ಅದನ್ನು ಕೂಡ ತೋರಿಸೋಣ. ಆ್ಯಂಡ್ ಇದೆ ನೆಕ್ಸ್ಟ್ ಔಟ್ಫಿಟ್ಟು. ಸೊ ನಾನು ವೇರ್ ಮಾಡ್ಕೊಂಡು ಬರ್ತೀನಿ. ಸೊ ಗೈಸ್ ಇದು ಬಂದು ನೆಕ್ಸ್ಟ್ ಔಟ್ಫಿಟ್. ಆ್ಯಕ್ಚುಲಿ ಇದನ್ನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ತರಿಸ್ದೆ. ಬಟ್ ಓಕೆ, ಕ್ವಾಲಿಟಿ ಓಕೆ. ಆ್ಯಂಡ್ ದುಪ್ಪಟ್ಟ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸ್ವಲ್ಪ ಇನ್ನೂ ಲಾಂಗ್ ಕೊಡಬೇಕಿತ್ತು. ಆ್ಯಕ್ಚುಲಿ ಸ್ವಲ್ಪ ಚಿಕ್ಕದಾಯಿತು ಅನ್ನಿಸ್ತು ದುಪ್ಪಟ್ಟ. ಅದರ್ವೈಸ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಡ್ರೆಸ್ ಕ್ವಾಲಿಟಿ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿರೋದು 774 774. ಸೊ ಇದು ಕೂಡ ಎಸ್ ಸೈಜೇ ಬುಕ್ ಮಾಡಿರೋದು ನಾನು. ಸೊ ಇದು ಇವಾಗ ಸದ್ಯಕ್ಕೆ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ. ಸೊ ಕಾಣಿಸ್ತಾ ಇಲ್ಲ. ಸೊ ಔಟ್ ಆಫ್ ಸ್ಟಾಕ್ ಆಗಿದೆ, ಇವಾಗ ಸದ್ಯಕ್ಕೆ ಸಿಕ್ಕಿಲ್ಲ. ಆ್ಯಂಡ್ ಇದರಲ್ಲಿ ದುಪ್ಪಟ್ಟ ಆಪ್ಷನ್ಸ್ ಇತ್ತು, ಕಲರ್ಸ್ ಆಪ್ಷನು ದುಪ್ಪಟ್ಟಲ್ಲಿ. ಸೊ ಕುರ್ತಾ ಒಂದು ಒಂದೇ ಕಲರು, ಬಟ್ ದುಪ್ಪಟ್ಟ ಆಪ್ಷನ್ ಇತ್ತು ಬೇರೆ ಬೇರೆ ಕಲರ್ಸು. ಬಟ್ ನನಗಿದು ಬ್ಲೂನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ತರಿಸ್ಕೊಂಡೆ. ಆ್ಯಂಡ್ ಏನಂದರೆ ಸ್ವಲ್ಪ ನನಗೆ ಇದೊಂದೇ ಡಿಸೈನ್ ಇದ್ದಿದ್ರೆ ಸಾಕಾಗ್ತಿತ್ತು. ಆ್ಯಂಡ್ ಇದಕ್ಕೆಲ್ಲ ಸ್ವಲ್ಪ ಇದೆಲ್ಲ ಬೇಡ ಅನ್ನಿಸ್ತಿದೆ. ಸ್ವಲ್ಪ ಜಾಸ್ತಿ ಓವರ್ ಜಾತ್ರೆ ಥರ ಕಾಣಿಸ್ಬಿಡುತ್ತೆ ಅನ್ನೋ ಥರ ಇದೆ. ಸೊ ನೋಡೋಣ. ಇದು ಆ್ಯಕ್ಚುಲಿ ಇದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು. ಬಿಕಾಸ್ ಎಸ್ ಅಲ್ವಾ. ಸೊ ಎಸ್ ನನಗೆ ಆಗಲ್ಲ. ನೋಡಿ ಸೈಜ್ ಸ್ವಲ್ಪ ತುಂಬ ದೊಡ್ಡದಿದೆ. ಆ್ಯಂಡ್ ಇದನ್ನು ಆಲ್ಟ್ರೇಷನ್ ಮಾಡಿಸ್ಬೇಕು. ಸೊ ಆವಾಗ ಇದೆಲ್ಲ ರಿಮೂವ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದೇ ಸಾಕು ಡಿಸೈನ್ ಅಂತ, ತುಂಬ ಓವರ್ ಆಗಿಬಿಡುತ್ತೆ ಅಂತ. ಆ್ಯಂಡ್ ಪ್ಯಾಂಟ್ ತೋರಿಸ್ತೀನಿ. ಸೊ ನಾವೇನು ಪೇ ಮಾಡಿದ್ದೀವಿ ಅದಕ್ಕೆ ಹೊರ್ತಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಸೊ ನನಗೇನಂದರೆ ಸ್ವಲ್ಪ ಪ್ಯಾಂಟು ಕೂಡ ನನಗೆ ಸ್ವಲ್ಪ ಉದ್ದ ಆಗಿದೆ. ಅದನ್ನು ಕೂಡ ಸ್ವಲ್ಪ ಶಾರ್ಟ್ ಪ್ಯಾಂಟ್ ಡಿಸೈನು ಮತ್ತು ಇದು ಕೆಳಗಡೆ ಬಾರ್ಡರು ಮತ್ತು ಪ್ಯಾಂಟಲ್ಲಿರೋ ಬಾರ್ಡರು ಎರಡೂ ಕೂಡ ನನಗೆ ಇಷ್ಟ ಆಗ್ತಾಯಿಲ್ಲ. ಸೊ ಹಾಗಾಗಿ ಅದೆರಡು ಕೂಡ ರಿಮೂವ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಿದ್ರೂ ಓಕೆ. ಪ್ಯಾಂಟ್ ಮತ್ತು ಇದು ಬಾರ್ಡರ್ ಎರಡು ಕೂಡ ರಿಮೂವ್ ಮಾಡಿಸ್ಬಿಡ್ತೀನಿ. ಆ್ಯಂಡ್ ಪ್ಯಾಂಟು ಕೂಡ ತುಂಬ ಉದ್ದ ಇದೆ. ಸೊ ರಿಮೂವ್ ಮಾಡಿಸ್ಬಿಟ್ರೆ ಸರಿ ಹೋಗುತ್ತೆ ನನಗೆ ಹಾಕೊಳ್ಳೋದಕ್ಕೆ. ಇಲ್ಲಾಂದರೆ ಸ್ವಲ್ಪ ಜಾತ್ರೆ ಥರ ಫೀಲ್ ಆಗಿಬಿಡ್ತು ನಾನು ಹಾಕ್ಕೊಂಡಾಗ. ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಸಿಂಪಲಾಗಿದೆ, ಸಿಂಪಲಾಗಿ ಹಾಕೊಂಡ್ರೇ ಚೆನ್ನಾಗಿರುತ್ತೆ. ಈ ಡ್ರೆಸ್ಗೂ ಕೂಡ 10 out of 10 ಕೊಡ್ತೇನೆ. ಬಿಕಾಸ್ ನನ್ನ ಸೆಲೆಕ್ಷನ್ ಯಾವಾಗಲೂ ಕೂಡ ಚೆನ್ನಾಗೇ ಇರುತ್ತೆ ಅಂತ ನನಗೆ ಗೊತ್ತು. ಸೊ ನಾನು ತುಂಬ ಹುಡುಕಿ ಕಲರ್ ಕಾಂಬಿನೇಷನ್ ಆಗ್ಬೋದು, ಕಲರ್ಸ್ ಆಗ್ಬೋದು, ಆ್ಯಂಡ್ ತುಂಬ ಹುಡುಕಿ ರಿವ್ಯೂಸ್ ಎಲ್ಲ ನೋಡಿ ತರಿಸ್ಕೊಳ್ತೀನಿ. ಸೊ ಹಾಗಾಗಿ ನಾನು ತರಿಸ್ಕೊಳ್ಳೋದು ಬೆಸ್ಟೇ ಇರುತ್ತೆ. ಸೊ ದಟ್ಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಔಟ್ಫಿಟ್ಗೆ ಹೋಗೋಣ. ಸೊ ನೆಕ್ಸ್ಟ್ ಔಟ್ಫಿಟ್ ಬಂದು ಈ ಕಲರ್ ಇದೆ. ಸೊ ನಾನು ವೇರ್ ಮಾಡ್ಕೊಂಡು ಬರ್ತೀನಿ. ಇದು ಬಂದು ನೆಕ್ಸ್ಟ್ ಔಟ್ಫಿಟ್. ಆ್ಯಂಡ್ ಆಲ್ಮೋಸ್ಟ್ ನೋಡಿದ್ದೀರಾ ಎಲ್ಲ ಕೂಡ ವಿ ಶೇಪಲ್ಲೇ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಬುಕ್ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ, ತರಿಸಿದ್ಮೇಲೆ ಗೊತ್ತಾಯ್ತು ಎಲ್ಲ ವಿ ಶೇಪ್ ಇದೆ ಅಂತ. ಬಟ್ ಪರವಾಗಿಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ದುಪ್ಪಟ್ಟ ಬಂದು ಆರ್ಗೆನ್ಸಾ ಕ್ಲಾತ್ ಕೊಟ್ಟಿದ್ದಾರೆ. ಆ್ಯಂಡ್ ದುಪ್ಪಟ್ಟ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದು ಪ್ರೈಸ್ ಹೇಳ್ತೀನಿ. ಸೊ ಇದು ಪ್ರೈಸ್ ಬಂದು 675 ಇದೆ. ನಾನು ಬುಕ್ ಮಾಡಿರೋದು ಎಕ್ಸೆಸ್ಸು. ಆ್ಯಕ್ಚುಲಿ ಇದು ಕರೆಕ್ಟಾಗಿ ಬಂದಿದೆ ನನಗೆ, ಯಾವುದೇ ಥರ ಸ್ಟಿಚ್ ಅದೆಲ್ಲ ಏನೂ ಮಾಡಿಸೋ ಆಗಿಲ್ಲ. ಸೊ ನಾನು ಎಕ್ಸೆಸ್ ಬುಕ್ ಮಾಡಿದೆ. ಸೊ ಕರೆಕ್ಟಾಗಿ ಬಂದಿದೆ ನನ್ನ ಸೈಜ್ಗೆ. ಎಕ್ಸೆಸ್ಸಿಂದ 5XL ಅವೈಲೇಬಲ್ ಇದೆ. ಸೊ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪ್ರಾಡಕ್ಟ್ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಇದು ಟಾಪ್ ಬಂದು ತುಂಬ ಲಾಂಗ್ ಆಯಿತು. ನಾನು ಶಾರ್ಟ್ ಮಾಡಿಸೋಣ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ, ಲಾಂಗ್ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಕಲರ್ ಬಂದು ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ನು.
ಸೊ ನೋಡ್ತಾ ಇದ್ದೀರಾ. ಆ್ಯಂಡ್ ಟಾಪ್ ಬಂದು ಫುಲ್ ಲೆಂತಿಯಾಗಿದೆ ಆ್ಯಂಡ್ ಪ್ಯಾಂಟ್ ಕೂಡ ಚೆನ್ನಾಗಿದೆ. ಸೊ ನಾವೇನು ಪೇ ಮಾಡಿದ್ದೀವಿ ಅದಕ್ಕೆ ವರ್ತಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಲರ್ ಮಾತ್ರ ನನಗೆ ಈ ಕಲರ್ ಸೂಪರಾಗಿದೆ. ಆ್ಯಂಡ್ ಈ ಕಲರ್ ಮಾತ್ರ ತುಂಬಾ ಇಷ್ಟ ಆಗಿ ತರಿಸ್ಕೊಂಡೆ. ಇಷ್ಟು ನಾನು ಆನ್ಲೈನಲ್ಲಿ, ಸೊ ಇವಾಗ ನಾನು 6 ಕುರ್ತಾಗಳನ್ನ ತೋರಿಸ್ದೆ, 6 ಕುರ್ತಾ ಸೆಟ್ ತೋರಿಸ್ದೆ. ಸೊ ಇಷ್ಟು ಕೂಡ ನಾನು ಆನ್ಲೈನಲ್ಲಿ ಅಂದರೆ ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ಸೊ ಇದ್ರದ್ದೆಲ್ಲ ಲಿಂಕ್ಸು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಮತ್ತು ಪಕ್ಕದಲ್ಲಿ ಕೂಡ ಎಲ್ಲಾದ್ರದ್ದು ಫೋಟೋನ ಹಾಕಿರ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇನ್ನೂ 2 ಕುರ್ತಾ ಇದೆ. ಸೊ ಅದೆರಡು ಬಂದು ನನಗೆ ಇದರಲ್ಲೆಲ್ಲದಕ್ಕಿಂತ ತುಂಬ ಇಷ್ಟ ಆಗಿರೋ ಕುರ್ತಾ. ಬಟ್ ಅದು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ, ಆಫ್ಲೈನಲ್ಲಿ ತೊಗೊಂಡಿರೋದು. ಸೊ ಅದನ್ನು ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದೆ. ಸೊ ಅದನ್ನು ಕೂಡ ಇನ್ನೂ ವೇರ್ ಮಾಡಿರಲಿಲ್ಲ. ಸೊ ಐ ಥಾಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತೀನಿ. ಸೊ ಈಗ ನೆಕ್ಸ್ಟು ಅದೆರಡು ಕುರ್ತಾ ಇದೆ ನನ್ನ ಫೇವ್ರೇಟು. ಸೊ ಅದನ್ನು ವೇರ್ ಮಾಡ್ತೀನಿ. ಸೊ ತೋರಿಸ್ಬಿಡ್ತೀನಿ ನಿಮಗೆ. ಇದು ಬಂದು ನೆಕ್ಸ್ಟ್ ಔಟ್ಫಿಟ್ ನಾನು ಹೇಳಿದೆ ಅಲ್ಲ. ಸೊ ಆನ್ಲೈನಲ್ಲ, ಇದು ಆಫ್ಲೈನಲ್ಲಿ ಮೈಸೂರಲ್ಲಿ ಒಂದು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ತುಂಬ ಅಂದರೆ ತುಂಬ ಇಷ್ಟ ಆಗಿ ತೊಗೊಂಡೆ. ಸೊ ಇದ್ರದ್ದು ದುಪ್ಪಟ್ಟ ನೋಡ್ಬೋದು ನೀವು. ಸೊ ತುಂಬಾ ಲೆಂತಿಯಾಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್, ಸೊ ಕಲರ್ ಕಾಂಬಿನೇಷನ್ ಅಂತೂ ಕುರ್ತಾ ಕಲರ್ ಆಗ್ಬೋದು, ಅದರದ್ದು ಪ್ಯಾಂಟ್ ಮತ್ತು ಈ ದುಪ್ಪಟ್ಟ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಆ್ಯಂಡ್ ಮೇಯ್ನ್ ನನಗೆ ಬ್ಯಾಕ್ ಡಿಸೈನ್ ತುಂಬ ಇಷ್ಟ ಆಯಿತು. ಸೊ ನೋಡ್ತಾ ಇದ್ದೀರಾ, ಬ್ಯಾಕ್ ಡಿಸೈನ್ ಫ್ರಂಟ್ ಡಿಸೈನ್ಗಿಂತ ಆ್ಯಕ್ಚುಲಿ ನಾನು ಫ್ರಂಟ್ ಡಿಸೈನ್ ನೋಡ್ಬಿಟ್ಟು ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು, ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಬ್ಯಾಕ್ ಡಿಸೈನ್ ನೋಡಿದ್ರೆ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ತಗೊಳ್ಳೋಣ ಅಂದ್ಕೊಂಡೆ. ಆ್ಯಂಡ್ ಇದು ಆ್ಯಕ್ಚುಲಿ ಬಂದು ಎಕ್ಸೆಲ್ ಇದು ಪ್ರಾಡಕ್ಟ್, ಓಕೆನಾ. ಬಟ್ ನನಗೆ ಕಲರ್ ಕಾಂಬಿನೇಷನ್ ಇದು ತುಂಬ ಇಷ್ಟ ಆಗಿಬಿಡ್ತು. ನನ್ನ ಸೈಜು ಎಸ್ಸಲ್ಲಿ ಯಾವುದೂ ಕೂಡ ಸಿಗಲಿಲ್ಲ. ಆ್ಯಂಡ್ ನನ್ನ ಎಸ್ ಸೈಜಲ್ಲಿ ಚೆನ್ನಾಗಿರಲಿಲ್ಲ ಕುರ್ತಾ ಸೆಟ್ಗಳು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಎಕ್ಸೆಲ್ಲೇ ತೊಗೊಂಡು ಆ್ಯಂಡ್ ಇದನ್ನು ನೀಟಾಗಿ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ನೋಡಿ ನನಗೆ ಪರ್ಫೆಕ್ಟಾಗಿದೆ. ಸೊ ಇದ್ರದ್ದು ಪ್ರೈಸ್ ಬಂದು 1150, ಸ್ವಲ್ಪ ಜಾಸ್ತಿ ಆಯಿತು. ಆ್ಯಕ್ಚುಲಿ ಏನಂದರೆ ಇದ್ರದ್ದು ಪ್ರೈಸ್ ಅವನು ಹೇಳಿದ್ದು ನಮಗೆ 1950 ಹೇಳ್ದ. ಸೊ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿ ಬಾರ್ಗಿನ್ ಮಾಡಿ 1150 ಪೇ ಮಾಡಿದ್ದು. ಸೀರಿಯಸ್ಸಾಗಿ ನಾನು ಅದು ಅವ್ರು 1950 ಅಂತ ಹೇಳಿದ ತಕ್ಷಣ ಓಕೆ ಇದು ಬೇಡ, ಇಷ್ಟೊಂದು ಸ್ಯಾರಿ ಕುರ್ತಾ ಸೆಟ್ಗೆಲ್ಲ ಯಾಕೆ ಇಷ್ಟೊಂದು ಪೇ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಬೇಡ ಅಂತ ಅಂದ್ಕೊಂಡೆ. ಬಟ್ ನಮ್ಮನೆಯವ್ರು ಆಮೇಲೆ ಫುಲ್ ಬಾರ್ಗಿನ್ ಮಾಡಿ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ ಕಡಿಮೆ ಮಾಡ್ಕೋತಾರೆ ಅಂತ. ಸೊ ತಗೊಂಡ್ಮೇಲೆ ತುಂಬ ಖುಷಿಯಾಗೋಯ್ತು ನನಗೆ. ಸೊ ಇದ್ರ ಪ್ಯಾಂಟ್ ತೋರಿಸ್ತೀನಿ. ಸೊ ಪ್ಯಾಂಟ್ ಕೂಡ ತುಂಬಾ ಚೆನ್ನಾಗಿದೆ. ದುಪ್ಪಟ್ಟ ಮತ್ತು ಪ್ಯಾಂಟ್ ಎರಡು ಕೂಡ ಸೇಮ್ ಕಲರ್ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ, ಬಟ್ ರಿಯಲಾಗಿ ನೋಡೋಕ್ಕೆ ಕುರ್ತಾ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ಬಗ್ಗೆ ಹೇಳುವಾಗೆ ಇಲ್ಲ. ಸೊ ಏನಕ್ಕೆ ನಾವು ಅಷ್ಟೊಂದು ಪೇ ಮಾಡಿದ್ದೀವಿ ಅಂದರೆ ಮೇಯ್ನ್ ಕ್ವಾಲಿಟಿ. ಸೊ ನಾನು ಇವಾಗ ಏನು ತೋರಿಸ್ತೆ ಅದೆಲ್ಲ ಡಿಸೈನ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ನಾವು ಹೇಳೋಕ್ಕಾಗಲ್ಲ, ಇವಾಗ ನೋಡಬೇಕಾದ್ರೆ ಚೆನ್ನಾಗಿರುತ್ತೆ, ಒಂದು ಸಲ 2-3 ಸಲ ವಾಶ್ ಮಾಡಿದ್ಮೇಲೆ ಅದಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೆಲ್ಲ ನಾವು ಪ್ರೈಸ್ ಹೈ ಇರುತ್ತೆ, ಬಟ್ ಕ್ವಾಲಿಟಿನೂ ಕೂಡ ಹಾಗೇ ಇರುತ್ತೆ. ಆ್ಯಂಡ್ ಇದು ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿ ತಗೊಂಡೆ. ಆ್ಯಂಡ್ ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಔಟ್ಫಿಟ್ ತೋರಿಸ್ತೀನಿ. ಅದು ನನ್ನ ಫೇವ್ರೆಟ್ ಡ್ರೆಸ್ ಆ್ಯಕ್ಚುಲಿ. ಅದನ್ನು ತಗೊಳಕ್ಕೆ ಹೋಗಿನೇ ನಾನು ಈ ಕುರ್ತಾನ ಪರ್ಚೇಸ್ ಮಾಡಿದೆ. ಸೊ ಬನ್ನಿ ತೋರಿಸ್ತೀನಿ, ವೇರ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಸೊ ಗೈಸ್, ಇದು ಬಂದು ನನ್ನ ಲಾಸ್ಟ್ ಔಟ್ಫಿಟ್. ಆ್ಯಂಡ್ ಲಾಸ್ಟ್ ಟೈಮ್ ತೋರಿಸಿದ್ದು ಅದು. ಆ್ಯಂಡ್ ಇದು ಎರಡು ಕೂಡ ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದ್ರ ದುಪ್ಪಟ್ಟ ಇದೆಯಲ್ಲ, ಸೊ ಇದು ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಬಟ್ ಕುರ್ತಾ ಸೆಟ್ ಅಂತೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಹೇಳೋಂಗೆ ಇಲ್ಲ, ಇದೆರಡು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಬಂದು ಎರಡರ ಪ್ರೈಸ್ ಕೂಡ ಒಂದೇ. ಸೊ 1150 ಎರಡಕ್ಕೂ ಕೂಡ ಸೇಮ್ ಪ್ರೈಸ್ನೇ ಪೇ ಮಾಡಿದ್ದೀವಿ. ಆ್ಯಂಡ್ ಇದು ಬ್ಯಾಕಲ್ಲಿ ಏನು ಡಿಸೈನ್ ಇಲ್ಲ, ಬಟ್ ಫ್ರಂಟ್ ಡಿಸೈನ್ ತುಂಬ ಇಷ್ಟ ಆಯ್ತು ನನಗೆ. ಸೊ ಹಾಗಾಗಿ ತಗೊಂಡೆ. ನೋಡ್ತಾ ಇದ್ದೀರ, ಸೊ ಈ ಥರ ಸೈಡಲ್ಲಿ ಈ ಥರದ್ದು ಲೇಸ್ ಇದೆಯಲ್ಲ, ಲೇಸು. ಪ್ಯಾಂಟ್ ಬಂದು ಚೆನ್ನಾಗಿದೆ, ಪ್ಯಾಂಟ್ ಕ್ವಾಲಿಟಿನೂ ಸೊ ಸಿಂಪಲಾಗಿದೆ ಆ್ಯಂಡ್ ಚೆನ್ನಾಗಿದೆ. ಸೊ ಅದಕ್ಕೆ ಇಷ್ಟ ಆಯಿತು. ಆ್ಯಂಡ್ ಇದು ಕೂಡ ಎಕ್ಸೆಲ್ನ ತಗೊಂಡು ನಾನು ಎಸ್ ಸೈಜ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ನನ್ನ ಸೈಜ್ ಸಿಗಲಿಲ್ಲ. ಆ್ಯಕ್ಚುಲಿ ನಾನು ಈ ಡ್ರೆಸ್ನ ತೊಗೋಬೇಕಂತ ಹೋಗಿದ್ದು. ಇದನ್ನು ತಗೊಳಕ್ಕೆ ಹೋದಾಗ ನನಗೆ ಆ ಕುರ್ತಾ ಸಿಕ್ತು. ಸೊ ಅದು ಕೂಡ ಚೆನ್ನಾಗಿದೆ ಅಂತೇಳಿ ಎರಡೂ ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದು ಆ್ಯಕ್ಚುಲಿ ಇದು ಇವಾಗ ಸದ್ಯಕ್ಕೆ ಸ್ವಲ್ಪ ಟ್ರೆಂಡಿಂಗಲ್ಲಿದೆ ಈ ಕುರ್ತಾ ಸೆಟ್ ಅಂತ ಹೇಳ್ಬೋದು. ತುಂಬ ಜನ ಹಾಕ್ಕೊಂಡಿದ್ದಾರೆ ಈ ಕುರ್ತಾ ಸೆಟ್ನ. ಆ್ಯಂಡ್ ಇದರಲ್ಲಿ ನನಗೆ ಡಾರ್ಕ್ ಪಿಂಕ್ ತೊಗೋಬೇಕಂತ ಹೋಗಿದ್ದೆ ಆ್ಯಕ್ಚುಲಿ ನಾನು. ಬಟ್ ಇದು ರೆಡ್ ಕಲರ್ ನಾನು ನೋಡಿದ ತಕ್ಷಣವೇ ಫುಲ್ ನನಗೆ ಈ ರೆಡ್ ಕಲರ್ ತುಂಬ ಇಷ್ಟ ಆಯಿತು. ಸೊ ಓಕೆ ನಾನು ರೆಡ್ ತೊಗೊಳ್ಳೋಣ. ಬಿಕಾಸ್ ನಾನು ಜಾಸ್ತಿ ತುಂಬ ರೇರು ರೆಡ್ ಕಲರ್ ಯೂಸ್ ಮಾಡೋದು.
ಆ್ಯಂಡ್ ರೆಡ್ ಕಲರ್ ಸ್ಯಾರಿ ಆಗ್ಬೋದು, ಡ್ರೆಸ್ ಆ ಥರ ಎಲ್ಲ ಯಾವುದೂ ಇಲ್ಲ ನನ್ನ ಹತ್ರ. ಸೊ ಟ್ರೈ ಮಾಡೋಣ ಅಂತ ಹೇಳಿ ರೆಡ್ ತೊಗೊಂಡೆ. ಬಟ್ ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿ ಕಾಣಿಸುತ್ತೆ ನಿನಗೆ ಅಂತ ಹೇಳಿ. ಸೊ ಇಷ್ಟೇ ಗೈಸ್ ನನ್ನ ಕುರ್ತಾ ಕಲೆಕ್ಷನ್ಸ್ ವ್ಲಾಗ್ ಇಷ್ಟೇ. ಸೊ ಮುಗೀತು. ಸೊ ಇದರಲ್ಲಿ ನಿಮಗೆ ಯಾವುದು ಕುರ್ತಾ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸೊ ಎಸ್, ಇನ್ನೂ ಒಂದಷ್ಟು ಪ್ರಾಡಕ್ಟ್ಗಳದ್ದು ರಿವ್ಯೂಸ್ ಬೇಕಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದೆ ಒಂದಷ್ಟು ಪ್ರಾಡಕ್ಟ್ಸ್ಗಳದ್ದು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ನನ್ನ ಜೀನ್ಸ್ ಕಲೆಕ್ಷನ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಜೀನ್ಸ್ ಕಲೆಕ್ಷನ್ ವ್ಲಾಗ್ ಮಾಡಿದೆ, ಬಟ್ ವೇರ್ ಮಾಡಿ ತೋರಿಸಿರಲಿಲ್ಲ, ಜಸ್ಟು ತೋರಿಸಿದೆ. ಸೊ ಹಾಗಾಗಿ ಈ ಸಲ ಬೇರೆಲ್ಲ ಮಾಡಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ, ಬಿಕಾಸ್ ನಾವು ಸ್ವಲ್ಪ ಬ್ಯುಸಿ ಇರೋ ಕಾರಣ ವ್ಲಾಗ್ನ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಅಷ್ಟೇ ಗೈಸ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.